ಪ್ರಿಯ ವಿದ್ಯಾರ್ಥಿಗಳೇ, ಇದು 10ನೇ ತರಗತಿಯ ಗಣಿತ ವಿಷಯದ LBAಯ ಮುಂದುವರಿದ ಭಾಗ. ಈಗ ನಾವು 4 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. 5ನೇ ಮುಖ್ಯ ಪ್ರಶ್ನೆ, 4 ಅಂಕದ ಪ್ರಶ್ನೆಗಳು. 69ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ 22, nನೇ ಪದ -11 ಮತ್ತು ಮೊದಲ n ಪದಗಳ ಮೊತ್ತ 66 ಆಗಿದೆ. ಹಾಗಾದರೆ ಶ್ರೇಣಿಯಲ್ಲಿನ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಇಲ್ಲಿ ಮೊದಲನೇ ಪದ a ಕೊಟ್ಟಿದ್ದಾರೆ. ಫಸ್ಟ್ ಟರ್ಮ್ a ಈಕ್ವಲ್ಸ್ 22. nನೇ ಪದ nth ಟರ್ಮ್ an 11 ಇದೆ, -11 ಇದೆ, -11 ಇದೆ. ಹಾಗೆ ಮೊದಲ n ಪದಗಳ ಮೊತ್ತ ಕೊಟ್ಟಿದ್ದಾರೆ. Sn ಈಕ್ವಲ್ಸ್ 66 ಇದೆ. ಸಮ್ ಆಫ್ ಫಸ್ಟ್ n ಟರ್ಮ್ಸ್ 66 ಇದೆ. ಶ್ರೇಣಿಯಲ್ಲಿನ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂದರೆ n ಕಂಡುಹಿಡಿಬೇಕು. ಫೈಂಡ್ ದಿ ನಂಬರ್ ಆಫ್ ಟರ್ಮ್ಸ್ ಇನ್ ದಿ ಪ್ರೋಗ್ರೆಷನ್ ಅಂದರೆ n ಕಂಡುಹಿಡಿಬೇಕು. ಮತ್ತು ಸಾಮಾನ್ಯ ವ್ಯತ್ಯಾಸ ಕಾಮನ್ ಡಿಫ್ರೆನ್ಸ್ ಡಿಯನ್ನು ಕಂಡುಹಿಡಿಯಬೇಕು. ಇಲ್ಲಿ ನಾವು ಮೊದಲನೇ ಪದ ಕೊಟ್ಟಿರೋದ್ರಿಂದ ಮತ್ತು ಕೊನೆಯ ಪದ ಕೊಟ್ಟಿರೋದ್ರಿಂದ, nನೇ ಪದ ಅಂದರೆ ಕೊನೆಯ ಪದ ಕೊಟ್ಟಿರೋದ್ರಿಂದ Sn is equals to n/2 into a plus l equals 66 ಹಾಕಿಬಿಟ್ಟು ನಾವು n ಅನ್ನು ಕಂಡುಹಿಡಿಬೇಕು. ಇದನ್ನು ಸುಲಭವಾಗಿ ಕಂಡುಹಿಡಿಬೋದು ನಾವು. ನಂತರ an ಸೂತ್ರವನ್ನು ಉಪಯೋಗಿಸಿ a ವ್ಯಾಲ್ಯೂ ಮತ್ತು n ವ್ಯಾಲ್ಯೂ ಹಾಕಿಬಿಟ್ಟು ಡಿಯನ್ನು ಅಂದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೋದು. ಇಲ್ಲಿ ಏನನ್ನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ಮೊದಲನೇ ಪದ ಫಸ್ಟ್ ಟರ್ಮ್ a ಈಕ್ವಲ್ಸ್ 22. nನೇ ಪದ an ಈಕ್ವಲ್ಸ್, ನಾವು ಅದನ್ನು ಬೇಕಾದರೆ l ಅಂತ ಬರ್ಕೊಳ್ಳೋಣ. ಕೊನೆಯ ಪದ ಆಗಿರುತ್ತೆ nನೇ ಪದ an ಈಕ್ವಲ್ಸ್ -11 ಮತ್ತು ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಮೊದಲ n ಪದಗಳ ಮೊತ್ತ Sn is equals to ಎಷ್ಟು 66. ನಾವು ಏನನ್ನು ಕಂಡುಹಿಡಬೇಕು? n ಈಕ್ವಲ್ಸ್ ಕ್ವಶನ್ ಮಾರ್ಕ್, ಡಿ ಈಕ್ವಲ್ಸ್ ಕ್ವಶನ್ ಮಾರ್ಕ್. ಈಗ ಮೊದಲಿಗೆ n ಅನ್ನು ಕಂಡುಹಿಡಿಯೋಣ. ಯಾವ ಸೂತ್ರ ಉಪಯೋಗಿಸ್ಬೇಕು? Sn ಈಕ್ವಲ್ಸ್ n/2 ಇಂಟು a ಪ್ಲಸ್ l ಈಕ್ವಲ್ಸ್ ಎಷ್ಟಿದೆ? Sn ಈಕ್ವಲ್ಸ್ 66 ಇದೆ. Sn ಈಕ್ವಲ್ಸ್ 66, ಅದಕ್ಕೆ ಇಲ್ಲಿ 66 ಹಾಕೋಣ. ಈಗ n ಅನ್ನು ನಾವು ಕಂಡುಹಿಡಿಬೇಕು. n ಆಗಿ ಬರೆಯೋಣ. /2 a ವ್ಯಾಲ್ಯೂ ಹಾಕೋಣ. a ವ್ಯಾಲ್ಯೂ ಎಷ್ಟು? 22 ಇದೆ. l ವ್ಯಾಲ್ಯೂ -11 ಇದೆ, -11 ಹಾಕೋಣ. ಈಕ್ವಲ್ಸ್ 66 ಆಯಿತು. n/2 ಇಂಟು 22 -11 ಏನಾಗುತ್ತೆ? 11 ಆಗುತ್ತೆ. ಇಂಟು 11 ಈಕ್ವಲ್ಸ್ ಏನಾಯಿತು? 66 ಆಯಿತು. ಇಲ್ಲಿ 11 1s 11 6 11 1 11 6 ಮಾಡ್ಬೋದು. ಆಗ n ಈಕ್ವಲ್ಸ್ ಏನಾಯಿತು? 2 ಇಂಟು 6 ಓರೆ ಗುಣಾಕಾರ ಮಾಡಿ 2 ಇಂಟು 6 ಆಗುತ್ತೆ, ಅಥವಾ 6 ಇಂಟು 2 ಈಕ್ವಲ್ಸ್ ಎಷ್ಟಾಯಿತು? n ಈಕ್ವಲ್ಸ್ 12 ಆಯಿತು. n ಈಕ್ವಲ್ಸ್ 12. n ಸಿಕ್ತು ನಮಗೆ. ಈಗ ನಾವು ಏನನ್ನು ಕಂಡುಹಿಡಬೇಕು? ಡಿ. an ಸೂತ್ರವನ್ನು ಉಪಯೋಗಿಸಿ ನಾವು ಡಿಯನ್ನು ಕಂಡುಹಿಡಬೇಕು. ಈಗ an ಸೂತ್ರವನ್ನು ಬರೆಯೋಣ. an ಈಕ್ವಲ್ಸ್ a ಪ್ಲಸ್ n ಮೈನಸ್ 1 ಇಂಟು ಡಿ. an ಕೊಟ್ಟಿದ್ದಾರೆ, ಎಷ್ಟದು? l nth ಟರ್ಮ್ an, ದಟ್ ಈಸ್ ಅದು ಲಾಸ್ಟ್ ಟರ್ಮು. ಈಕ್ವಲ್ಸ್ ಎಷ್ಟು? -11. a ವ್ಯಾಲ್ಯೂನ ಹಾಕೋಣ. a ವ್ಯಾಲ್ಯೂ ಎಷ್ಟು? 22 ಪ್ಲಸ್ n ವ್ಯಾಲ್ಯೂ 12 ಸಿಕ್ಕಿದೆ ನಮಗೆ. 12 ಹಾಕೋಣ. 12 ಮೈನಸ್ 1 ಆಗುತ್ತೆ. 12 ಮೈನಸ್ 1 ಇಂಟು ಡಿಯನ್ನು ಕಂಡುಹಿಡಬೇಕು. ಡಿ ಬರೆಯೋಣ. -11 ಆಯಿತು. ಈಕ್ವಲ್ಸ್ -11. ಈ 22ನ
ಇಲ್ಲಿಗೆ ಟ್ರಾನ್ಸ್ಫರ್ ಮಾಡೋಣ. ನಾವು ಡಿಯನ್ನು ಕಂಡುಹಿಡಿಬೇಕು. ಅದಕ್ಕೆ 12 ಮೈನಸ್ 1 ಡಿ 11 ಡಿ ಆಗುತ್ತೆ. 11 ಡಿಯನ್ನು ಎಡಭಾಗದಲ್ಲಿ ಇಟ್ಕೊಳ್ಳೋಣ. 11 ಡಿ ಈಕ್ವಲ್ಸ್ ಏನಾಯಿತು, ಈ -11 ಮೊದಲು ಬರೆಯೋಣ. -11 ಅದರ ಪಕ್ಕ 22ನ ಟ್ರಾನ್ಸ್ಫರ್ ಮಾಡೋಣ. ಎಡಭಾಗದಲ್ಲಿರೋದು LHS ಅಲ್ಲಿರೋದು ಬಲಭಾಗಕ್ಕೆ ಬರುತ್ತೆ. ಇದೇನಾಗುತ್ತೆ, ಮೈನಸ್ ಆಗುತ್ತೆ. -22 ಆಯಿತು. 11 ಡಿ ಈಕ್ವಲ್ಸ್ ಇವೆರಡನ್ನು ಕೂಡಿಸ್ಬೇಕಾಗತ್ತೆ. ಯಾಕಂದರೆ ಮೈನಸ್ ಇದೆ, ಅದನ್ನು ಕೂಡಿಸ್ಬೇಕಾಗತ್ತೆ. ಕೂಡಿಸಿ ಮೈನಸ್ ಸೈನ್ ಬರುತ್ತೆ. 11 ಮತ್ತು 22 ಕೂಡಿಸಿದ್ರೆ ಎಷ್ಟಾಗುತ್ತೆ, 33 ಆಗುತ್ತೆ. ಈಗ ನಾವು ಕ್ಯಾನ್ಸಲ್ ಮಾಡ್ಬೋದು. 11 1 11, 11 1 11, 11 3 ಅಂದರೆ ಇಲ್ಲಿ ಮೈನಸ್ ಇದೆ, -3 ಆಗುತ್ತೆ. ಡಿ ಈಕ್ವಲ್ಸ್ ಏನಾಯಿತು, -3 ಆಯಿತು. ಈಗ ನಮಗೆ ಎನ್ ಬೆಲೆ ಸಿಕ್ತು. ಎನ್ ಎಷ್ಟು, 12 ಅವ್ರು ಕೇಳಿರೋದು. ಮತ್ತು ಡಿ ಬೆಲೆ ಸಿಕ್ತು. ಡಿ ಎಷ್ಟು, -3. ಹೀಗೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಮತ್ತು ಪದಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಪದಗಳ ಸಂಖ್ಯೆ ಅಂದರೆ ಎನ್ ಈಕ್ವಲ್ಸ್ ಎಷ್ಟು, 12. ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿ ಈಕ್ವಲ್ಸ್ ಎಷ್ಟು, ಡಿ ಈಕ್ವಲ್ಸ್ -3.